ಭಾಗಸಿರತಕ್ಕ ಧನ್ಯವಾದಗಳು. ಚೆನ್ನಾಗಿ ಹೋದ್ರಿ. 25ನೇ ತಾರೀಕು ಎಕ್ಸಾಮ್ ಐತೆ. ಅದ ಎಕ್ಸಾಮ್ ಆದ್ಮೇಲೆ ಮತ್ತೆ ಕರಿತಾನ ಬಿಡ್ತಾನ, ಅದು ದೇವ್ರಿಗೆ ಬಿಟ್ಟಿದ್ದು. ಸೊ ಅದಕ್ಕೋಸ್ಕರನೇ ಭಗವಂತ ಈ ಒಂದು ಅವಕಾಶ ಕೊಟ್ಟಾನಂತಂದ್ರೆ ಅದನ್ನ ನೀಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಅರ್ಥದ್ರಿ. ಈ ಅವಕಾಶಗಳು ಆ ಭಗವಂತ ಕೊಡ್ತಾನೋ ಬಿಡ್ತಾನೋ ಅದು ದೇವರಿಗೆ ಗೊತ್ತದು. ಅರ್ಥದ್ರ. ಆ ಭಗವಂತನಿಗೆ ಗೊತ್ತು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಬಳಸ್ಕೊಳ್ಳೋದನ್ನ ನೀಟಾಗಿ ಕುಂತು ಹೋದ್ರಿ. ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ರೀ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಮಾನವರು. ಅರ್ಥ ಐತ್ರಿ. ಫಸ್ಟ್ ನಾವು ಮನಸ್ಸು ಮಾಡ್ಬೇಕು. ಅರ್ಥ ಐತ್ರಿ. ಸೊ ಹೋರಾಡ್ಬೇಕು. ಜೀವನ ಎನ್ನುವುದೇನಂತ ಕೇಳಿದ್ರೆ ಹೋರಾಡ್ತಾನೆ ಇರ್ಬೇಕು. ಮತ್ತೆ ಎಲ್ಲಿ ಯಾವತ್ತು ಸೋಲಾಕೋಬಾರ್ದು. ಅರ್ಥ ಐತ್ರಿ. ಸೋಲೆಂಬ ಮಾತೇ ಇರಬಾರ್ದು. ಸೋತ್ರ ಅದು ಎಲ್ಲರಿಗೂ ಗೊತ್ತಾಗಿರ್ಬೇಕದು. ಏನಪ್ಪ ಏನು ಸೋತ್ ನಾವು ಮರ ಬೊಬ್ಬ ಅನ್ಬೇಕವ್ರು. ಅರ್ಥ ಐತ್ರಿ. ಹೆಂಗಂದ್ರೆ ಇವು ಒಂದು ಬಾಲಿಗೆ 7 ರನ್ ಬೇಕಾಗಿರ್ತದ. ಕೇಳಿಲಿ, ಒಂದು ಬಾಲಿಗೆ 7 ರನ್ ಬೇಕಾಗಿರ್ತದ. ಒಂದು 6 ಹೊಡೋದು ಮತ್ತೆ ಸೂಪರ್ ಓವರ್ ಬರೋದು. ಒಂದು 4-5 ಸೂಪರ್ ಓವರ್ ಆಗ್ಬೇಕು. ಲಾಸ್ಟಿಗೆ ಸೋಲ್ಬೇಕು. ಇಂಟ್ರೆಸ್ಟಿಂಗ್ ಇರ್ಬೇಕು ಒಂದು ಮ್ಯಾಚ್. ಒಟ್ಟ ಸೋಲ್ಬಾರ್ದ್ರಿ. ಸೋತ್ರ ಹಿಂಗ ಸೋಲ್ಬೇಕು. ಅರ್ಥ ಐತ್ರಿ. ಬರೇ ಸೂಪರ್ ಓವರ್ ಆಗ್ಬೇಕು. ಒಳ್ಳೆ ಮುಳ್ಳೆ ಹಂಗ ಸೋಲಲ್ಲ. ಅಂದ್ರೆ ಜೀವನ ಹಂಗಿರ್ಬೇಕು ನಿಮ್ದು. ಒಟ್ಟ ಸೋಲನ್ನ ಸುಲಭವಾಗಿ ಒಪ್ಪಿಗೆಬಾರ್ದು. ಒತ್ತಲ್ಲಿ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಹೆಸರು ಬರ್ಬೇಕಂದ್ರೆ ಬರ್ಬೇಕು ಆಟ. ಅರ್ಥ ಐತ್ರಿ. ಹಂಗ ಹೋದ್ರೆ ಗ್ಯಾರಂಟಿ ನಿಮ್ದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದೇ ಬರ್ತದೆ. ಓಕೆನಾ. ತರಗತಿಯಲ್ಲಿ ಭಾಗಸಿರ್ತಕ್ಕಂಥ